Recording in progress. ಅನಿರುದ್ಧ್ ಸ್ಟಾರ್ಟ್ ಮಾಡ್ಬೋದು. ಮ್ಯೂಟ್ ಆಗಿದೆ. ಜಯರಾಮ್ ಕೃಷ್ಣ. ಫಸ್ಟ್ ಕ್ವಶನ್ ಚಾರ್ವಿ. ಅಖಂಡಾನಂದರು ಬಂಗಾಳದಲ್ಲಿದ್ದಾಗ ಅವರು ಯಾರ ಜೊತೆ ವೇದ ಪಾಠಶಾಲೆಯೊಂದನ್ನು ಪ್ರಾರಂಭಿಸುವ ಬಗ್ಗೆ ಚರ್ಚಿಸಿದರು? ಶಾರ್ವಿ ಇದೆಯಾ? ವಿಡಿಯೋ ಆನ್ ಇಲ್ಲ ಯಾರ್ದು? ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಚಾರ್ವಿ ಹೌದಾ? ಆಯ್ತು, ಹಾಗೆ ಆನ್ಸರ್ ಮಾಡಿ. ಸಮರ್ಥ ಸಂಘಟನಾಕಾರರು ಬಂಗಾಳದಲ್ಲಿದ್ದಾಗ ಅವರು ಅನೇಕ ಪಂಡಿತರು, ವಿದ್ಯಾ ತಂತ್ರಜ್ಞಾನರು, ರಾಜಕೀಯ ಮುಂದಾಳುಗಳು ಮುಂತಾದವರು ಜೊತೆಗೆ ವೇದ ಪಾಠಶಾಲೆಯೊಂದನ್ನು ಪ್ರಾರಂಭಿಸುವ ಬಗ್ಗೆ ಚರ್ಚಿಸಿದರು. ನೆಕ್ಸ್ಟ್ ಕ್ವಶನ್ ಲೋಚನ್. ಅಖಂಡಾನಂದರು ಒಂದು ದಿನ ಕಾಯಿಲೆಯಿಂದ ಮಲಗಿದ್ದಾಗ ಎಂತಹ ಅನುಭವವಾಯಿತು? ಒಂದು ದಿನ ಕಾಯಿಲೆ ಮಲಗಿದ್ದಾಗ ಅವರಿಗೊಂದು ಆಧ್ಯಾತ್ಮಿಕ ಅನುಭವವಾಯಿತು. ನೆಕ್ಸ್ಟ್ ಕ್ವಶನ್ ಅಮೂಲ್ಯ. ಇದಕ್ಕಿಂತ ಮುಂಚೆ ಅಖಂಡಾನಂದರು ಏನೆಂದು ನಂಬಿದ್ದರು? ಇದಕ್ಕಿಂತ ಮುಂಚೆ ನಾನೇ ಆತ್ಮ ಎಂಬ ಅದ್ವೈತ ಅನುಭವವೇ ಭಗವಂತನ ಬಗೆಗಿನ 5 ಬಗೆಯ ದ್ವೈತ ಭಾವಗಳಿಗಿಂತ ಶ್ರೇಷ್ಠವೆಂದು ಅವರು ನಂಬಿದ್ದರು. ನೆಕ್ಸ್ಟ್ ಕ್ವಶನ್ ಭರತ್. ಯಾವುದು ತಮ್ಮ ಶರೀರದೊಳಗಿನಿಂದಲೇ ಪ್ರತ್ಯಕ್ಷವಾಯಿತು? ಕ್ಷಣದಲ್ಲಿ ಅವರಿಗೆ ಶ್ರೀಕೃಷ್ಣನ ಸ್ವಯಂಪ್ರಭಾಯುಕ್ತ ರೂಪ ಕೊಠಡಿಯಲ್ಲಿ ಕಾಣಿಸಿತು. ಕೃಷ್ಣನ ತಾಯಿ ಯಶೋದೆಯ ರೂಪ ತಮ್ಮ ಶರೀರದೊಳಗಿನಿಂದಲೇ ಪ್ರತ್ಯಕ್ಷವಾಯಿತು. ನೆಕ್ಸ್ಟ್ ಕ್ವಶನ್ ಗೌತಮ್. ಬಾಲಕೃಷ್ಣ ಅನಿರುದ್ಧ್ ಗೌತಮ್ ಅಮೂಲ್ಯ ಒಬ್ರೆ, ಸೊ ಅವ್ರದ್ದು ಔಟರ್ನ್ ಆಗಿದೆ. ಉತ್ತಮ್. ಬಾಲಕೃಷ್ಣ ಹಸಿವೆ ಎಂದು ಹಠ ಮಾಡಲು ಯಶೋದೆಯು ಏನೆಂದು ಸಮಾಧಾನ ಮಾಡಿದರು? ಬಾಲಕೃಷ್ಣನು ಹಸಿವೆಂದು ಹಠ ಮಾಡಲು ಯಶೋದೆಯು ಹಾಡುತ್ತಾ ತನ್ನ ಮುದ್ದು ಮಗುವನ್ನು ಆಟವಾಡಿಸುತ್ತಾ ಸಮಾಧಾನ ಮಾಡತೊಡಗಿದಳು. ನೆಕ್ಸ್ಟ್ ಕ್ವಶನ್ ಉತ್ತಮ್. ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು ಏನೆಂದರು? ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು ನೋಡು ಎಂತಹ ಅಚ್ಚರಿ ದೃಶ್ಯ ಎಂದರು. ನೆಕ್ಸ್ಟ್ ಕ್ವಶನ್ ಲೋಚನ್. ಯಾವಾಗ ಸ್ವಾಮಿ ವಿವೇಕಾನಂದರು ವಿಶ್ರಾಂತಿಗಾಗಿ ಡಾರ್ಜಿಲಿಂಗ್ಗೆ ಹೋದರು? ಸಾವಿರದ 1897 ಮಾರ್ಚ್ನಲ್ಲಿ ವಿವೇಕಾನಂದರು ವಿಶ್ರಾಂತಿಗಾಗಿ ಡಾರ್ಜಿಲಿಂಗ್ಗೆ ಹೋದರು. ನೆಕ್ಸ್ಟ್ ಕ್ವಶನ್ ಭರತ್. ಅಖಂಡಾನಂದರು ಗಂಗೆಯಿಂದ ಪೇಟೆಯ ಕಡೆಗೆ ಬರುತ್ತಿದ್ದಾಗ ಯಾರನ್ನು ಕಂಡರು? ಒಂದು ದಿನ
ಭರತ್ ವಿಡಿಯೋ ಆನ್ ಮಾಡ್ಕೊ. ಬರ್ತಾ ಇಲ್ಲ. ಓಕೆಪ್ಪ, ಹಾಗೆ ಆನ್ಸರ್ ಮಾಡಿ. ಒಂದು ದಿನ ಬೆಳಗ್ಗೆ ನಾನು ಗಂಗೆಯಲ್ಲಿ ಕೈ ಕಾಲು ತೊಳೆದುಕೊಂಡು ಪೇಟೆಯ ಕಡೆಗೆ ಬರುತ್ತಿದ್ದಾಗ ಕೊಳಕು ಚಿಂದಿಯುಂಟು ಚಿಂದಿಯುಂಟು ಅಳುತ್ತಿದ್ದ ಸುಮಾರು 14 ವರ್ಷದ ಮುಸ್ಲಿಂ ಹುಡುಗಿಯೊಬ್ಬಳನ್ನು ನೋಡಿದೆ. ನೆಕ್ಸ್ಟ್ ಕ್ವಶನ್. ಚಾರ್ವಿ. ಹುಡುಗಿಯೊಬ್ಬಳನ್ನು ಅಖಂಡಾನಂದರು ವಿಚಾರಿಸುವಾಗ ಅವಳು ಕೊಟ್ಟ ಉತ್ತರ ಏನಾಗಿತ್ತು? ಸ್ವಾಮಿಗಳು ಅಳುವುದೇಕಮ್ಮ ಎಂದು ವಿಚಾರಿಸಲು ಅವಳು, ಅಪ್ಪ, ಕ್ಷಾಮ ಬಂದಿದೆ. ಮನೆಯಲ್ಲಿ ತಿನ್ನಲು ಏನೂ ಇಲ್ಲ. ನಮ್ಮ ಮನೆಯಲ್ಲಿದ್ದುದು ನೀರು ತರಲು ಬಳಸುತ್ತಿದ್ದ ಈ ಮಣ್ಣಿನ ಕೊಡ ಹಾಗೂ ಅಡುಗೆ ಮಾಡುವುದಕ್ಕೆ 2 ಮಡಕೆಗಳು, ನೀರು ತೆಗೆದುಕೊಂಡು ಹೋಗಲು ಇನ್ನೊಂದು ಪಾತ್ರೆ ಇಲ್ಲ. ಇದು ಹೊಡೆದು ಹೋದುದಕ್ಕಾಗಿ ತಾಯಿ ನನ್ನನ್ನು ಹೊಡೆಯುತ್ತಾಳೆ. ಅದಕ್ಕೆ ನಾನು ಭಯಪಟ್ಟು ಅಳುತ್ತಿರುವೆ ಎಂದು ಉತ್ತರ ಕೊಟ್ಟಳು. ನೆಕ್ಸ್ಟ್ ಕ್ವಶನ್. ಉತ್ತಮ್. ಅಂಗಡಿಯವನು ಚಿಲ್ಲರೆ ಕೊಡುವಷ್ಟರಲ್ಲಿ ನಡೆದ ಘಟನೆ ಯಾವುದು? ಅಂಗಡಿಯವನು ಚಿಲ್ಲರೆ 3 ಆಣೆ ಹಿಂದಕ್ಕೆ ಕೊಡುವಷ್ಟರಲ್ಲಿ ಎಲ್ಲಿದ್ದವೋ ಸುಮಾರು 1 ಡಜನ್ ಮಕ್ಕಳು ಆಹಾರಕ್ಕಾಗಿ ಅಳುತ್ತಾ ಸುತ್ತುವರೆದವು. ಅವರು ಆ 3 ಆಣೆಗೆ ಬರುವಷ್ಟು ಮಂಡಕ್ಕಿಯನ್ನು ಕೊಂಡು ಆ ಎಲ್ಲ ಮಕ್ಕಳಿಗೂ ಹಂಚಿಬಿಟ್ಟರು. ನೆಕ್ಸ್ಟ್ ಕ್ವಶನ್. ಲೋಚನ್. ಅಖಂಡಾನಂದರು ಹಳ್ಳಿಯಿಂದ ಇನ್ನೇನೋ ಹೊರಡಬೇಕೆನ್ನುವಷ್ಟರಲ್ಲಿ ಒಬ್ಬ ಹೆಂಗಸು ಬಂದು ಏನೆಂದು ಕೇಳಿಕೊಂಡಳು? ಒಬ್ಬ ಹೆಂಗಸು ಬಂದು, ಅಪ್ಪ, ಗಯಾ ವೈಷ್ಣವಿ ಎಂಬ ವೃದ್ಧೆ ಸಾಯುತ್ತಿರುವಳು, ದಯವಿಟ್ಟು ಅವಳಿಗೇನಾದರೂ ಮಾಡಿರಿ ಎಂದು ಕೇಳಿಕೊಂಡಳು. ನೆಕ್ಸ್ಟ್ ಕ್ವಶನ್. ಭರತ್. ಮುದುಕಿಯ ಜೀವ ಉಳಿಸುವುದಕ್ಕಾಗಿ ಸ್ವಾಮಿಗಳು ಎಲ್ಲಿಗೆ ಓಡಿದರು? ಅವಳ ಜೀವ ಉಳಿಸುವುದಕ್ಕಾಗಿ ಸ್ವಾಮಿಗಳು ಹಳ್ಳಿಯ ಜಮೀನ್ದಾರನಾದ ಜೀವನ ಕೃಷ್ಣ ದಾಸನ ಬಳಿಗೆ ಓಡಿದರು. ನೆಕ್ಸ್ಟ್ ಕ್ವಶನ್. ಗೌತಮ್. ಗುಮಾಸ್ತನೊಬ್ಬನಿಂದ ಏನನ್ನು ಬೇಡಿ ಪಡೆದರು? ಅವಳಿಗೆ ನಿತ್ಯದ ಆಹಾರಕ್ಕಾಗಿ ಏರ್ಪಾಟು ಮಾಡಿದರು. ಗುಮಾಸ್ತನೊಬ್ಬನಿಂದ ಅವಳಿಗಾಗಿ 1 ತುಂಡು ಬಟ್ಟೆಯನ್ನು ಬೇಡಿ ಪಡೆದರು. ನೆಕ್ಸ್ಟ್ ಕ್ವಶನ್. ಚಾರ್ವಿ. ಅನಂತರ ಅಖಂಡಾನಂದರು ಎಲ್ಲಿಗೆ ಹೊರಟರು? ಆ ನಂತರ ಅಖಂಡಾನಂದರು ಮುರ್ಷಿದಾಬಾದಿನ ಜಿಲ್ಲಾ ನಗರವಾದ ಬ್ರಹ್ಮಪುರದ ಕಡೆಗೆ ಹೊರಟರು. ನೆಕ್ಸ್ಟ್ ಕ್ವಶನ್. ಭರತ್. ಅಖಂಡಾನಂದರು ಬೆಳಗ್ಗೆ ಎದ್ದು ಹೊರಡುವಾಗ ಯಾವ ಧ್ವನಿಯೊಂದು ಕೇಳಿಸಿತು? ಒಂದು ರಾತ್ರಿ ಬಾಪ್ತ ಎಂಬ ಹಳ್ಳಿಯಲ್ಲಿ ತಂಗಿದ್ದರು. ಬೆಳಗ್ಗೆ ಎದ್ದು ಹೊರಡುವಾಗ ಅವರಿಗೆ, ನೀನೆಲ್ಲಿಗೆ ಹೋಗುವೆ? ನಿನ್ನಗಿಲ್ಲಿ ಮಾಡಬೇಕಾದ ಕೆಲಸಗಳು ಬೇಕಾದಷ್ಟಿವೆ ಎಂದು ಧ್ವನಿಯೊಂದು ಕೇಳಿಸಿತು. ನೆಕ್ಸ್ಟ್ ಕ್ವಶನ್. ಲೋಚನ್.
ವಾರ್ತಾ ಶಾಲೆಯ ಉಪಾಧ್ಯಾಯರೊಬ್ಬರು ಸ್ವಾಮಿಗಳನ್ನು ಎಲ್ಲಿಗೆ ಆಹ್ವಾನಿಸಿದರು? ಬಾಪ್ತಾ ಶಾಲೆಯ ಉಪಾಧ್ಯಾಯರೊಬ್ಬರು ಸ್ವಾಮಿಗಳನ್ನು ಪಕ್ಕದ ಊರಾದ ಮಹುಲಾದಲ್ಲಿ ನಡೆಯುವ ಅನ್ನಪೂರ್ಣ ಪೂಜೆಗೆ ಬನ್ನಿ ಎಂದು ಆಹ್ವಾನಿಸಿದರು. ನೆಕ್ಸ್ಟ್ ಕ್ವೆಶ್ಚನ್. ಗೌತಮ್, ಸ್ವಾಮಿಗಳು ಏನೆಂದು ಯೋಚಿಸತೊಡಗಿದರು? ಸ್ವಾಮಿಗಳು ತಾವು ಮುಂದೇನು ಮಾಡಬೇಕೆಂಬ ಬಗ್ಗೆ ಗಾಢವಾಗಿ ಯೋಚಿಸತೊಡಗಿದರು. ನೆಕ್ಸ್ಟ್ ಕ್ವೆಶ್ಚನ್. ಚಾರ್ವಿ, ಬ್ರಾಹ್ಮಣನೊಬ್ಬನು ಅಖಂಡಾನಂದರನ್ನು ಊಟಕ್ಕೆ ಕರೆದಾಗ ತಿಳಿದು ಬಂದ ಸಂಗತಿ ಏನು ಮತ್ತು ಅವರು ಏನು ಮಾಡಿದರೆ ಮಾತ್ರ ತಾವು ಬರುವುದಾಗಿ ತಿಳಿಸಿದರು? ಒಂದು ದಿನ ಬ್ರಾಹ್ಮಣನೊಬ್ಬನು ಅಖಂಡಾನಂದರನ್ನು ಮಧ್ಯಾಹ್ನದ ಊಟಕ್ಕೆ ಕರೆದನು. ಆದರೆ ಬೆಳಗ್ಗೆ ರೈತನೊಬ್ಬ ಇಡೀ ಕುಟುಂಬ 2 ದಿನಗಳಿಂದ ಉಪವಾಸವಿರುವ ಸಂಗತಿ ತಿಳಿದು ಸ್ವಾಮಿಗಳು ತಮ್ಮ ಕೋಣೆಯ ಬಾಗಿಲು ಮುಚ್ಚಿ ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸುತ್ತಾ ಅಳಲಾರಂಭಿಸಿದರು. ಬ್ರಾಹ್ಮಣನು ಬಹಳ ಹೊತ್ತು ಬಾಗಿಲ ಹೊರಗೆ ಕಾದಿದ್ದನು. ಕೊನೆಗೆ ಸ್ವಾಮಿಗಳು ಹೊರಗೆ ಬಂದು ಆ ಬಡ ಕುಟುಂಬದವರಿಗೆ ಸ್ವಲ್ಪ ಆಹಾರ ಕೊಟ್ಟು ಕಳಿಸುವುದಾದರೆ ಮಾತ್ರ ತಾವು ಊಟಕ್ಕೆ ಬರುವುದಾಗಿ ತಿಳಿಸಿದರು. ನೆಕ್ಸ್ಟ್ ಕ್ವೆಶ್ಚನ್. ಉತ್ತಮ್, 1897 ಮೇ 15 ಅಖಂಡಾನಂದರು ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು? 1897 ಮೇ 15 ಅಖಂಡಾನಂದರು ಮುರ್ಷಿದಾಬಾದ್ ಜಿಲ್ಲೆಯ ಮಹುಲಾ ಮತ್ತಿತರ ಗ್ರಾಮಗಳಲ್ಲಿ ಬರ ಪರಿಹಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಕ್ವೆಶ್ಚನ್. ಚಾರ್ವಿ, ಯಾವ ಮಂತ್ರವು ಅಖಂಡಾನಂದರ ಹೃದಯವನ್ನು ತುಂಬಿಕೊಂಡಿತು? ಮಂತ್ರಂ ವಾ ಸಾಧಯೇಯಂ ಶರೀರಂ ವಾ ಪತೇಯಂ ಉದ್ದೇಶವನ್ನು ಸಾಧಿಸುವೆ ಅಥವಾ ದೇಹವನ್ನು ತ್ಯಜಿಸುವೆ. ಈ ಮಂತ್ರವನ್ನು ನನ್ನ ಹೃದಯವನ್ನು ತುಂಬಿಕೊಂಡಿತು. ಆಯ್ತಲ್ಲ 20 ಕ್ವಶನ್ಸ್. ವ್ಯೂ ಶೇರ್ ಮಾಡ್ಕೋಬಹುದು. ಎಲ್ಲರಿಗೂ ಜಯರಾಮ್ ಕೃಷ್ಣ. ಇಲ್ಲಿ ವಿವೇಕಾನಂದರು ಅಖಂಡಾನಂದರಿಗೆ ಒಂದು ಪತ್ರ ಬರೀತಾರೆ. ಅದರಲ್ಲಿ ದುಡಿ ಸಾವಿನವರೆಗೂ ದುಡಿ, ಯಾರು ದುರ್ಬಲರೋ ಅವರು ಕೆಲಸಗಾರರಾಗಬೇಕು, ಮಹಾವೀರರಾಗಬೇಕು ಅಂತ ಇದೆ. ಇಲ್ಲಿ ಈಗ ಕೆಲವೊಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಕೆಲ್ಸ ಮುಗಿಸ್ಕೊಂಡು ಬಂದ ಮೇಲೆ ಅಯ್ಯೋ ಸುಸ್ತು, ಕಾಲು ನೋವು, ಅದು ಇದು ಅಂತ ಹೇಳಿ ಸುಮ್ನೆ ಕೂತ್ಕೋತಾರೆ. ಆದ್ರೆ ವಿವೇಕಾನಂದರು ಹೇಳ್ತಾರೆ, ಈ ಸುಸ್ತು ಅನ್ನೋದನ್ನ ಮರೆತು ಎಷ್ಟಾಗುತ್ತೋ ಅಷ್ಟು ಸಾವಿನ ತನಕ ದುಡಿಬೇಕು ಅಂತ ಹೇಳ್ತಾರೆ. ಆಗಾನೇ ನಾವು ಲೋಕವನ್ನ ಜಯಿಸೋದು ಅಂತ ಹೇಳ್ತಾರೆ. ಪುಸ್ತಕ ಕಲಿಕೆ, ಯೋಗ, ಧ್ಯಾನ, ಜ್ಞಾನದ ಬೆಳಕು, ಪ್ರೇಮದೆದುರು ಎಲ್ಲವೂ ಧೂಳಿನ ಕಣಗಳಂತೆ. ಈಗ ಒಬ್ಬ ಮನುಷ್ಯ ದೇವರನ್ನ ಒಲಿಸ್ಕೋಬೇಕು ಅಂತಂದ್ರೆ ಅವನು ಪುಸ್ತಕದ ಬಗ್ಗೆ ಪಂಡಿತನಾಗಿರ್ತಾನೆ. ಯೋಗ, ಧ್ಯಾನ, ಜ್ಞಾನದ ಬೆಳಕು ಅವೆಲ್ಲವೂ ಅವನ ಹತ್ರ ಇರುತ್ತೆ. ಆದ್ರೆ ಪ್ರೇಮ ಒಂದಿಲ್ಲ ಅಂತಂದ್ರೆ ಅವೆಲ್ಲವೂ ಮಾಡಿದ್ನು ಅದೆಲ್ಲ ವೇಸ್ಟ್ ಅಂತ ವಿವೇಕಾನಂದರು ಹೇಳ್ತಾರೆ. ಮತ್ತೆ ಪ್ರೇಮ ಒಂದಿದ್ರೆ ಅದು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಾ ಇರ್ತಾರೆ.
ಅಖಂಡಾನಂದರ ಕಾರ್ಯಚಟುವಟಿಕೆಗಳು ಅದೆಷ್ಟು ವ್ಯಾಪಕವಾಗಿದ್ದವು, ದೂರಗಾಮಿಯಾಗಿದ್ದವು ಎಂದರೆ ಅವೆಲ್ಲವನ್ನು ದಾಖಲಿಸುವುದು ಅಸಾಧ್ಯವೇ ಸರಿ. ಒಂದು ದಿನ ಭೂಕಂಪವಾಯಿತು. ಅದನ್ನು ಅನುಸರಿಸಿ ಕಾಲರಾ ಪಿಡುಗು ಬಂದೆರಗಿತು. ಭಗವಂತನು ಅವರನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಷ್ಟು ಹೆಚ್ಚು ಹೆಚ್ಚಾಗಿ ಅವರು ತಮ್ಮ ಪರಿಹಾರ ಕಾರ್ಯವನ್ನು ಮುಂದುವರೆಸಿದರು. ಕೊನೆಗೆ ಅಖಂಡಾನಂದರು ಒಂದು ಅನಾಥಾಲಯವನ್ನು ಹಾಗೂ ಅಲ್ಲಿನ ಮಕ್ಕಳಿಗಾಗಿ ಒಂದು ಶಾಲೆಯನ್ನು ಪ್ರಾರಂಭಿಸಿದರು. ಕಾಯಿಲೆ ಬಿದ್ದವರಿಗೆ ಆರೈಕೆ ಮಾಡಿದರು. ಹಳ್ಳಿಗರಿಗೆ ಆರೋಗ್ಯವಾಗಿರುವುದರ ಮೂಲ ಪಾಠವನ್ನು ಹೇಳಿಕೊಟ್ಟರು. ಇವುಗಳ ಜೊತೆಗೆ ತಮ್ಮ ಬೋಧನೆಯನ್ನು ಸಹ ಮುಂದುವರಿಸಿದರು. ಶ್ರೀರಾಮಕೃಷ್ಣರ ಉಪದೇಶಗಳು ಎಂಬ ಪುಸ್ತಕವನ್ನು ಹಳ್ಳಿಗರಿಗೆ ಹಂಚಿದರು. ಇಲ್ಲಿ ಅಖಂಡಾನಂದರ ಕಾರ್ಯಚಟುವಟಿಕೆಗಳು ಹೇಗಿದ್ವು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಭಗವಂತ ಅವರನ್ನ ಎಷ್ಟೇ ಕಷ್ಟದಲ್ಲಿ ಒಳಪಡಿಸಿದ್ರು ಅವರು ಅಷ್ಟೇ ಹೆಚ್ಚು ಹೆಚ್ಚಾಗಿ ಅವರ ಕೆಲಸಗಳನ್ನ ಮುಂದುವರಿಸ್ತಾ ಇದ್ರು. ಆ ಹಳ್ಳಿಗರಿಗೆಲ್ಲ ಅವರು ಅಷ್ಟು ಸಹಾಯ ಮಾಡಿದ್ರಂದ್ರೆ ಅವ್ರಿಗೆ ಒಂದು ಅನಾಥಾಲಯವನ್ನ, ಅಲ್ಲಿನ ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನ, ಮತ್ತೆ ಅಲ್ಲಿ ಹುಷಾರ್ ತಪ್ಪಿರೋರ್ಗೆ ಆರೈಕೆನೂ ಮಾಡಿದ್ರು. ಮತ್ತೆ ಹಳ್ಳಿಗರಿಗೆ ಆರೋಗ್ಯವಾಗಿರೋದು ಹೇಗೆ ಅಂತಾನು ಪಾಠ ಕಲಿಸ್ಕೊಟ್ರು. ಹಾಗೆ ಅವರ ಬೋಧನೆಗಳ ಜೊತೆಗೆ ಅವರ ಬೋಧನೆಗಳನ್ನು ಕೂಡ ಮುಂದುವರಿಸ್ತಾರೆ. ಹೀಗೆ ಅವರು ಶ್ರೀರಾಮಕೃಷ್ಣರ ಉಪದೇಶಗಳು ಎಂಬ ಪುಸ್ತಕಗಳನ್ನ ಕೂಡ ಅವರು ಹಳ್ಳಿಗರಿಗೆ ಹಂಚ್ತಾರೆ. ಜಯರಾಮಕೃಷ್ಣ. ಜಯರಾಮಕೃಷ್ಣ ಅನಿರುದ್ಧ್, ತುಂಬ ಒಳ್ಳೆ ಪಾಯಿಂಟ್ ಶೇರ್ ಮಾಡ್ಕೊಂಡಿದ್ದೀಯಾ. ಇದು ಹೌದು, ಇಲ್ಲಿ ವಿವೇಕಾನಂದರು ಒಂದು ಲೆಟರ್ ಬರೀತಾರಲ್ಲ, ಅದರಲ್ಲಿ ಎಷ್ಟೊಂದು ಒಳ್ಳೆ ಪಾಯಿಂಟ್ಸ್ ಇದ್ದಾವೆ ಅಂತಂದರೆ ಅದೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು ಅನಿಸುತ್ತೆ. ಕ್ವಶನ್ಸು ಹಾಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೆ. ಧನ್ಯವಾದಗಳು ಅನಿರುದ್ಧ್. ಹೌದು, ನಾವಿಲ್ಲಿ ನೋಡ್ತೀವಿ, ವಿವೇಕಾನಂದರು ಹೇಳ್ತಾರೆ, ದುಡಿ ಸಾವಿನವರೆಗೂ ದುಡಿ. ಅಂದರೆ ನಾವು ಲೇಜಿ ಆಗಿರಬಾರ್ದು, ಯಾವಾಗಲೂ ನಾವು ಕಾರ್ಯಶೀಲರಾಗಿರಬೇಕು ಅನ್ನೋದನ್ನು ಇಲ್ಲಿ ವಿವೇಕಾನಂದರು ಹೇಳ್ತಾರೆ. ಆಮೇಲೆ ಇಲ್ಲಿ ಅಖಂಡಾನಂದರು ಅಷ್ಟೇ ಎಷ್ಟು ಕಾರ್ಯಶೀಲರಾಗಿದ್ರು ಅಂತಂದರೆ ಅವರು ಪ್ರತಿಯೊಂದು ಒಬ್ಬ ರೋಗಿನಾದರೂ ನೋಡ್ಕೊಳ್ಳೋದಾಗಲಿ, ಬಡಬಗ್ಗರನ್ನ ನೋಡ್ಕೊಳ್ಳೋದಾಗಲಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ರಾಮಕೃಷ್ಣರ ಕೆಲಸ ಅಂತಲೇ ಮಾಡ್ತಾಯಿದ್ರು. ಅವರು ಆ್ಯಕ್ಚುಲಿ ತಪೋಜೀವನ ನಡೆಸಬೇಕು ಅಂತ ಇರ್ತಾರೆ, ಬಟ್ ಅವರನ್ನು ಈ ದಾರಿಲಿ ಕರ್ಕೊಂಡು ಹೋಗ್ತಾರೆ ರಾಮಕೃಷ್ಣರು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಜೈಕಾರದೊಂದಿಗೆ ಇವತ್ತಿನ ಕ್ಲಾಸನ್ನು ಸಮಾಪ್ತಿಗೊಳಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. ಎಲ್ಲರಿಗೂ ಜಯರಾಮಕೃಷ್ಣ.